ನಮ್ಮ ಡೆಲ್ಲಿ ಚುನಾವಣೆ ಬಗ್ಗೆ ಎಲ್ಲರಿಗೂ ಆಗ್ಲೇ ಸುದ್ದಿಯನ್ನು ತಲುಪಿರುತ್ತೆ. ಸುಮಾರು 27 ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಲ ಇನ್ನು ಇದೆ, ಅದು ಅರಳಿದೆ. ಎಲ್ಲರಿಗೂ ಬಹಳ ಸಂತೋಷದ ವಿಷಯ. ನಮ್ಮ ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಇನ್ನು ವಾಜಪೇಯಿ ಇದೆ, ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇಡೀ ಭಾರತದಲ್ಲಿ ಸಮಸ್ತ ಏನು ವಾಜಪೇಯಿನ ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದ್ ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ. ಎಲ್ಲಾನು ನೋಡ್ತಾ ಬಹಳ ಸಂತೋಷದ ವಿಷಯ ಆಗಿದೆ. ಯಾಕಂದ್ರೆ ಜನರು ಕೂಡ ನಮ್ಗೆ ವಾಜಪೇಯಿ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ, ಅವರು ಕೊಡುಗೆಗಳು ಏನ್ ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ, ಇಡೀ ದೇಶದ ಒಂದು ಹಿತಕ್ಕಾಗಿ, ಅದೆಲ್ಲಾನು ಕೂಡ ಜನರು ಗುರುತಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಈ ವಾಜಪೇಯಿ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ರಾಜಧಾನಿಯ ಗೆಲುವು ಏನು ಸೂಚಿಸುತ್ತದೆ? ನಮ್ಮ ರೋಹ್ತಾಸ್ ನಗರಲ್ಲಿ ಆಗ್ಲೇ 2 ಬಾರಿ ಗೆದ್ದಿರುವಂತದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವ್ರ ಪರವಾಗಿ ನಾವು ಸ್ಪರ್ಧೆಯನ್ನು ಅವ್ರ ಜೊತೆಗೆ ಇದು ಏನು ಪ್ರಚಾರ ಮಾಡಿದ್ವಿ. ಆವಾಗ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗ್ಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು, ನಮ್ಗೆ ವಿಜಯ ಆಗ್ಲಿಕ್ಕೆ. ಗ್ರೌಂಡ್ ಅಲ್ಲಿ ಆತರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು. ಆದ್ರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿತ್ತು ಅಂದ್ರೆ ಇದರ ಒಂದು ಫಲಿತಾಂಶ ಬಂದಿದೆ. ಕೇಜ್ರಿವಾಲ್ ಮತ್ತೆ ಹಾಲಿ ಸಿಎಂ ಕೂಡ ದೆಹಲಿಯ ಏನು ಸಮಸ್ತ ನಾಗರಿಕರು ಇದ್ದಾರೆ, ಅವರು ಏನೇನ್ ಕಷ್ಟಗಳು ಅನುಭವಿಸ್ತಾ ಇದ್ರು, ದೆಹಲಿಯ ಸರ್ಕಾರದ ಅನೇಕ ಏನು ಸ್ಕ್ಯಾಮ್ಗಳಿತ್ತು, ಅದೆಲ್ಲಾನು ಕೂಡ ಗಮನಿಸಿ, ಅವ್ರಿಗೆ ಏನು ದುರಾಡಳಿತ ಇತ್ತು ಅದೆಲ್ಲಾನು ಕೂಡ ಗಮನಿಸಿ ಇವ್ರನ್ನ ಏನು ಸೋಲ್ಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ತೀರ್ಮಾನ ಮಾಡೋದು. ಅವರು ಇವತ್ತು ನಮ್ಮ ದೆಹಲಿ ಭಾಜಪಾಗೆ ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ, ಭ್ರಷ್ಟ ಸರ್ಕಾರವನ್ನು ಇಳಿಸಿದ್ದಾರೆ. ಅವರು ಎಲ್ಲರಿಗೂ, ಸಮಸ್ತ ಭಾರತೀಯರಿಗೂ ಮತ್ತು ದೆಹಲಿಗೂ ಕೂಡ ಒಂದ್ ರೀತಿ ನ್ಯಾಯವನ್ನು ಸಿಕ್ಕಿದೆ. ನಮಗೆ 100% ವಿಶ್ವಾಸ ಇದೆ. ನಮ್ಮ ಮೈಸೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ ಈ ಕಮಲವನ್ನು ಅರಳಿಕೆ ಎಲ್ಲ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ.